ಸರ್, ಬಿಗ್ ಬಾಸ್ ಸೀಸನ್ 10 ಕನ್ನಡ ನಡೀತಾ ಇದೆ. ಏನ್ ಅನ್ಸುತ್ತೆ ಈ ಬಾರಿ ಬಿಗ್ ಬಾಸ್ ಬಗ್ಗೆ? ಸರ್, ಈ ಸಾರಿ ಬಿಗ್ ಬಾಸ್ ಅಂತೂ ಚೂರು ಚೆನ್ನಾಗಿಲ್ಲ. ಬರೇ ಗ್ರೂಪಿಸಮ್ ಇದೆ. ಬರೀ ಮೊದಲು ಹುಡುಕ್ತಿದ್ವಿ ಯಾವ ಗ್ರೂಪ್ ಇದೆ ಬಿಗ್ ಬಾಸ್ ಅಲ್ಲಿ ಅಂತ. ಹಳೆ ಬಿಗ್ ಬಾಸ್ನ ನೋಡಿದಾಗ ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಿದೆ 2-3 ಗುಂಪಿದೆ ಅಂತ. ಯಾಕಂದ್ರೆ ವಿನಯ್ದೊಂದು ಗುಂಪು, ಈ ಕಡೆ ಕಾರ್ತಿಕ್ದೊಂದು ಗುಂಪು ಕ್ಲೀನಾಗಿ ಕಾಣಿಸ್ತಿದೆ. ಇವಾಗ ರೀಸೆಂಟಾಗಿ ಇವ್ರದ್ದು ಜಗಳ ಆಯಿತು, ಯಾರೋ ಕಾರ್ತಿಕ್ ಮತ್ತು ವಿನಯ್ದು. ಅವ್ರು ಚಪ್ಪಲಿ ತಗೊಂಡು ಎಲ್ಲೋ ಕೆಸಿದ್ರು, ಬಂದು ಅವ್ರಿಗೆ ಬಿತ್ತು. ಆ ಚಪ್ಪಲಿಗೂ ಗೊತ್ತಿತ್ತು ಅನ್ಸುತ್ತೆ ಯಾರಿಗೆ ಬೀಳ್ಬೇಕು ನಾನು ಕರೆಕ್ಟಾಗಿ ಏಟು ಅಂತ. ಕರೆಕ್ಟಾಗೇ ಬಿತ್ತು ಅದನ್ನು. ಏನು ಈ ಸತಿ ಅಷ್ಟೇ ಪ್ರತಾಪು ಒಳ್ಳೆಯದು, ಅವನಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಅವನು ಸ್ಟಾರ್ಟಿಂಗ್ ಬೆಳೆಸಿದ್ರು, ದಬಾಕಿದ್ರು, ವಾಪಸ್ ಬೆಳೆಸ್ತವ್ರೆ. ಅದು ಬೆಳೆಸ್ಲಿ, ದಬಾಕೋದು ಬೇಕಾಗಿಲ್ಲ, ಬೆಳೆಸ್ಲಿ. ಒಳ್ಳೆಯವನು ನೋಡ್ತಾ ಇದ್ದೀವಿ. ಎಲ್ಲ ಸ್ವಲ್ಪ ಟಾರ್ಗೆಟ್ ಅವನಿಗೆ ಮಾಡ್ತಾರೆ ಎಲ್ಲ ಬಿಗ್ ಬಾಸಲ್ಲಿ. ಸ್ವಲ್ಪ ಸಂತೋಷ್ ಇದ್ದಾರೆ, ಅವ್ರ ಬಗ್ಗೆ ಹೇಳಿದ್ದಾರೆ. ತುಕಾಲಿ ಸಂತೋಷ್ ಕೋತಿ ಆ ಕಡೆ ಈ ಕಡೆ ಜಂಪ್ ಹೊಡ್ಕೊಂಡು ಓಡಾಡ್ತಿರ್ತಾರೆ. ಅವ್ರಿಗೆ ಅಷ್ಟೇ ಅಲ್ಲೇ ಕೊಟ್ಬಿಟ್ಟೆ ಕೋತಿ ಅಂತ ಜಂಪ್ ಹೊಡ್ಕೊಂಡು ಓಡಾಡೋದು. ಆ ಗ್ರೂಪಿಂದ ಈ ಗ್ರೂಪಿಗೆ, ಈ ಗ್ರೂಪಿಂದ ಆ ಗ್ರೂಪು ಅವ್ರದ್ದು. ಈಗ ತನಿಷ್ಕಾ ಇದ್ದಾರೆ. ತನಿಷ್ಕಾ ಅವರು ಬೆಂಕಿರಥ ಅಷ್ಟೇ ಸರ್, ಬೆಂಕಿರಥನೇ ಅದು. ಸಂಗೀತ ಅವ್ರದ್ದು ಗ್ರೂಪಿಸಮೇ ಸರ್. ಆ ಗ್ರೂಪಿಂದ ಈ ಗ್ರೂಪು, ಈ ಗ್ರೂಪಿಂದ ಆ ಗ್ರೂಪು. ಅವ್ರ ಕೋತಿ, ಇವರು ಒಂದು ದೊಡ್ಡ ಕೋತಿ. ಕಾರ್ತಿಕ್ ಮೋಸ ಜೊತೆಗಿದ್ರು. ಏನೋ ಅವ್ರು ಮಾತಾಡೋದು ಆ್ಯಟಿಟ್ಯೂಡು, ಇದು ಆಳು ಕುಂಬಳು ಅಂತ ಅಂದ್ಬಿಟ್ಟು ಹೋದ್ರು. ಇವಾಗ ವಿನಯ್ ಅಂತ ಹೋದ್ರು, ವಿನಯ್ ಹತ್ರ ಚೆನ್ನಾಗವ್ರೆ ಅಂತ ಹೋದ್ರು. ಅವನೇನು ದಬಾಕ್ತವನೇ ಗೊತ್ತಿಲ್ಲ. ಅಷ್ಟೇ ಸರ್ ಅವರು. ಒಟ್ಟಾರೆ ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ಲಬೇಕು? ಬಿಗ್ ಬಾಸ್ ವಿನ್ನರ್ ಯಾರು? ಪ್ರತಾಪ್ ಸರ್. ಪ್ರತಾಪ್ ಯಾಕೆ ವಿನ್ ಆಗಬೇಕು ಸರ್? ಒಳ್ಳೆಯವನು ಸರ್. ಕಷ್ಟ ಅವನು ಸ್ಟಾರ್ಟಿಂಗಿಂದ ಅವ್ನು ಕೆಟ್ಟವನಾಗಿ ನೋಡಿದ್ರು ಎಲ್ಲರೂ. ಇವಾಗ ಬಿಗ್ ಬಾಸ್ ಬಂದಮೇಲೆ ಒಳ್ಳೆಯವನು ಆ ಥರ ಕಾಣಿಸ್ತವನೆ. ಗೆದ್ದರೆ ಖುಷಿ ಆಗುತ್ತೆ. ಯಾಕಂದರೆ ಅವನು ಏನೋ ಪ್ಲ್ಯಾನಿಂಗಲ್ಲಿದ್ದಾನೆ. ಅವ್ರ ಅಪ್ಪ ಅಮ್ಮನಿಂದ 3 ವರ್ಷ ಏನೋ ದೂರ ಇದ್ದ ಅಂತೆ. ನನಗೂ ಗೊತ್ತಿಲ್ಲ, ನಾನು ನೋಡಿಲ್ಲ, ಅವ್ರು ಹೇಳಿದ್ದು ಕೇಳ್ಕೊಂಡಿರೋದು. ಅವ್ರ ಅಪ್ಪ ಅಮ್ಮ ಬಂದಾಗ ಹೇಳ್ಕೊತಿದ್ದ ಎಲ್ಲನೂ. ಅವ್ನು ಗೆದ್ದರೆ ಖುಷಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.